ಅಧ್ಯಾತ್ಮ ಸಾಧಕರಾದ ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ದಿನ ಮಹರ್ಷಿ ಪತಂಜಲಿ ಪ್ರಣೀತ ವಿಭೂತಿಗಳಲ್ಲಿ ಎರಡನೇ ವಿಭೂತಿಯ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ವಿಭೂತಿ 2. ಮಹರ್ಷಿ ಪತಂಜಲಿ ಹೇಳುತ್ತಾರೆ, ಪ್ರತ್ಯಯಸ್ಯ ಪರ ಚಿತ್ತಜ್ಞಾನಂ. ವಿಭೂತಿ 19. ಇನ್ನೊಬ್ಬನ ಚಿತ್ತದಲ್ಲಿ ಸಂಯಮ ಮೂಡಿದರೆ ಅವನ ಚಿತ್ತದ ಜ್ಞಾನ ಉಂಟಾಗುತ್ತದೆ. ಇದು ಅಷ್ಟು ಕಷ್ಟಕರವಾದ ಕಾರ್ಯವೇನಲ್ಲ. ತನ್ನ ಚಿತ್ತ ಬೇರೆ ಎಲ್ಲ ವಸ್ತುಗಳೆಡೆಯಿಂದಲೂ ಎಳೆದುಕೊಂಡು ಯಾವನ ಚಿತ್ತದಲ್ಲಿ ಏನಿದೆ ಎಂದು ತಿಳಿಯ ಬಯಸುತ್ತಾನೋ ಅದರಲ್ಲಿ ಸಂಯಮ ಮಾಡಿದರೆ ಏನಿದ್ದೀತು ಅವನ ಚಿತ್ತದಲ್ಲಿ ಎಂದು ಸಹಜವಾಗಿಯೇ ಊಹಿಸಬಹುದು. ಆಂಗ್ಲ ಭಾಷೆಯಲ್ಲಿ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಹಾರ್ಟ್, ಮುಖವು ಹೃದಯದ ಭಾವನಾ ಸೂಚಕ ಎನ್ನುತ್ತಾರೆ. ಐಸ್ ಆರ್ ದಿ ಪ್ರೊಜೆಕ್ಟರ್ಸ್ ಆಫ್ ದ ಸ್ಟೇಟ್ ಆಫ್ ಮೈಂಡ್. ಐಸ್ ಆರ್ ದಿ ಪ್ರೊಜೆಕ್ಟರ್ಸ್ ಆಫ್ ದಿ ಸ್ಟೇಟ್ ಆಫ್ ಮೈಂಡ್. ತಂದೆ ಅಥವಾ ತಾಯಿ, ಸೋದರ ಅಥವಾ ಸೋದರಿ ತನ್ನ ವಿಷಯದಲ್ಲಿ ಮಧುರ ಭಾವನೆ ಹೊಂದಿದ್ದಾರೋ ಎಂದು 10-12 ವರ್ಷದ ಮಕ್ಕಳೂ ಕೂಡ ಹೇಳಬಲ್ಲರು. ಚಿತ್ತದಲ್ಲಿ ಮೂಡುವ ಭಾವನಾ ತರಂಗಗಳಿಗೂ ನರಗಳ ವ್ಯವಸ್ಥೆಗೂ ನೇರವಾದ ಸಂಬಂಧವಿದೆ. ಕನಲಿದವನ ಕಣ್ಣು ಕೆಂಡ ಕಾರುವುದನ್ನು, ಉಲ್ಲಸಿತ ಚಿತ್ತನ ಕಣ್ಣುಗಳು ಸ್ನೇಹದ ಅಥವಾ ಪ್ರೀತಿಯ ಕಿರಣಗಳನ್ನು ಹೊರಸೂಸುವುದನ್ನು ನಾವು ದಿನ ದಿನ ಕಾಣುತ್ತಲೇ ಇರುತ್ತೇವೆ. ಮುಖಭಾವ, ನೇತ್ರಗಳ ವರ್ಣ ಇವುಗಳನ್ನು ಕಂಡೇ ಮಕ್ಕಳು ಮಾನವನ ಮಾನಸಿಕ ಸ್ಥಿತಿಯನ್ನು ಗ್ರಹಿಸಬಲ್ಲರೆಂದ ಮೇಲೆ ಯೋಗಾಂಗಾನುಷ್ಠಾನ ಮಾಡುವ ಸಾಧಕ ಇನ್ನೊಬ್ಬನ ಚಿತ್ತದ ನಿಲುವನ್ನು ಅರಿಯಲಾರನೆ. ಸೂಕ್ಷ್ಮಾವಲೋಕನ ಮಾಡುವ ಕೀನ್ ಅಬ್ಸರ್ವೇಷನ್, ಸೂಕ್ಷ್ಮಾವಲೋಕನ ಮಾಡುವ ಮತ್ತು ಅತಿ ಸಾಧಾರಣ ಮಟ್ಟದ ಸನ್ಮೋಹಿನಿ ದೃಷ್ಟಿಯ ಪ್ರಭಾವದಿಂದ ಮತ್ತೊಬ್ಬನ ಚಿತ್ತದಲ್ಲಿ ಏನಿದೆ ಎಂದರಿಯಲು ಕಷ್ಟವಾಗದು. ಅದೊಂದು ಸಹಜವಾದ, ಸುಲಭವೇ ಆದ ಕಾರ್ಯ. ಯೋಗ ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ 3ನೇ ವಿಭೂತಿಯ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ.